ಮಹೇಂದ್ರ, ಕೊನೆಗೂ ನಮಗ್ ಮೋಸ ಮಾಡ್ಬಿಟ್ಟಿಯಲ್ಲೋ. ನಾನು ಆದಿತ್ಯ ಇನ್ನು ಎಷ್ಟು ವರ್ಷ ಬದುಕ್ಬೇಕು ಅಂತ ಅನ್ಕೊಂಡಿದ್ವಿ ಗೊತ್ತಾ? ಆದ್ರೂ ನಮಗ್ ಮೋಸ ಮಾಡ್ಬಿಟ್ಟೆ. ನಿನ್ನ ಹಾಗೆ ಬದುಕಕ್ ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ಅವನ್ ಹೇಗ್ ಸಾಯಿಸ್ತೀಯೋ ನಿನ್ನನ್ನು ಹಾಗೆ ಸಾಯಿಸ್ತೀನಿ. ಹಾ, ಅಪ್ಪ, ಎಂಥ ಕನಸದು. ಒಂದ್ಸಲ ಜೀವ ಹೋಗಿ ವಾಪಸ್ ಬಂದಂಗಾಯ್ತು. ಮಹೇಂದ್ರ, ಯಾರು? ಯಾರದು? ಮಹೇಂದ್ರ, ಯಾಕ್ರಿ ಹೀಗೆ ಕೂಕೊಳ್ತಿದ್ದೀರಾ? ಇಲ್ಲಿಗೆ ಯಾಕ್ರಿ ಬಂದ್ರಿ? ಅಲ್ಲಿ ಅಲ್ಲಿ ಕಾವೇರಿ, ಕಾವೇರಿ ಅಲ್ಲಿ ಬಂದಿದ್ಲು. ಹೀಗೆ ಗೊತ್ತಪ್ಪ, ಈ ಕೆಟ್ಟ ಕನಸಿಂದ ನಿಮಗೆ ಮುಕ್ತಿ ಇಲ್ವೇ ಇಲ್ವಾ? ಹೋಗ್ಲಿ ಬಿಡಿ, ಬನ್ನಿ ಮಲ್ಕೊಳ್ಳಿ. ನಾಳೆನೇ ಆಂಜನೇಯನ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಬನ್ನಿ ಬನ್ರಿ. ಮಲ್ಕೊಳ್ರಿ ಮಲ್ಕೊಳ್ರಿ, ಏನಾಗಲ್ಲ. ಆಂಜನೇಯ, ಹನುಮಂತ ರಕ್ಷಣೆ ಮಾಡಪ್ಪ. ನೀನಾ? ಇದ್ಯಾಕೆ ಡ್ಯಾಡ್ ಇಷ್ಟೊಂದು ಬೆಚ್ಚಬಿದ್ರೆ? ಇನ್ನೇನು ಸಡನ್ ಆಗಿ ದೆವ್ವ ಥರ ಮುಟ್ಬಿಟ್ರೆ ಇನ್ನೇನಾಗಬೇಡ. ಡ್ಯಾಡ್, ನಿಮ್ಮ ಬಾಯಲ್ಲಿ ದೆವ್ವ ಭೂತಾನ? ಅಲ್ಲ ಡ್ಯಾಡ್, ದೆವ್ವ ಭೂತಗಳೇ ನಿಮ್ಮನ್ನು ನೋಡಿ ಹೆದ್ರಿ ಓಡೋಗ್ತಿದ್ದ ಕಾಲ ಒಂದಿತ್ತು. ಈಗ ನೀವೇ ದೆವ್ವ ಭೂತ ಅಂದ್ಬಿಟ್ರೆ ಹೇಗೆ? ಇಲ್ಲ, ಒಂದ್ಸಲ ಕಾಲ ಎಲ್ಲಾನು ಕಲಿಸ್ಬಿಡುತ್ತೆ ಕಣ. ಅದೇನು ಪಾಠ ಕಲಿಸುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ನಿಮ್ಮ ಬಾಯಲ್ಲಿ ದೆವ್ವಭೂತ ಅಂತ ಕೇಳಿ ಶಾಕಂತೂ ಆಯಿತು. ಹಂಗಾದ್ರೆ ದೆವ್ವ ಭೂತ ಇದೆ ಅಂತೀಯಾ ಇಲ್ಲ ಅಂತೀಯಾ? ಬಿಲ್ಕುಲ್ ಇಲ್ಲ ಡ್ಯಾಡ್, ಇರೋದಕ್ಕೆ ಚಾನ್ಸೂ ಇಲ್ಲ. ಅಬ್ಬಾಬಾಬಾಬಾ, ಈ ಶೆಕೆಯಲ್ಲಿ ನಾವಿರೋದೇ ತುಂಬ ಕಷ್ಟ.
ಇನ್ನು ದೆವ್ವಭೂತಗಳು ಇರ್ತವ? ದುಷ್ಯಂತ್, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಅಯ್ಯೋ ಇಲ್ಲ ಡ್ಯಾಡ್, ಇರೋದಕ್ಕೆ ಚಾನ್ಸೇ ಇಲ್ಲ. ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಒಟ್ಟಿನಲ್ಲಿ ನಾನು ಯಾವ್ಯಾವ ಟೆಸ್ಟ್ ಮಾಡಬೇಕು ಅಂತಿದ್ನೋ ಅದೆಲ್ಲ ಒಂದು ಹಂತಕ್ಕೆ ಬಂದಿದೆ. ಮತ್ತೆ ಸರ್, ಇನ್ಯಾಕೆ ಲೇಟು? ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಡ, ಏನಂತೀರಾ? ಮಿಸ್ಟರ್ ಮಹೇಂದ್ರ, ನನ್ನ ಮಾತು ಇನ್ನೂ ಮುಗ್ದಿಲ್ಲ. ನನ್ನ ಮಾತನ್ನು ಇನ್ನೂ ಪೂರ್ಣವಾಗಿ ತಾವು ಕೇಳಿಲ್ಲ. ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿದ್ನೇ ಹೊರತು ಟೆಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿಲ್ವಲ್ಲ. ಆದಿತ್ಯನ್ಗಿಲ್ದೇ ಇರೋ ಅರ್ಜೆಂಟು ನಿಮ್ಗೆ ಯಾಕೆ ಮಹೇಂದ್ರ? ಸರ್, ಅಣ್ಣಯ್ಯ ಹೇಳಿದ್ದೇ ಬೇರೆ ರೀತಿ. ಅದನ್ನು ನೀವು ತಪ್ಪಾಗಿ ತಗೊಂಡಿದ್ದೀರಾ ಅಷ್ಟೇ. ನೋಡಿ, ನಮ್ಮ ಆದಿತ್ಯನಿಗೆ ಆಸ್ತಿ ಎಲ್ಲ ಬಂದು ಅವನು ರಾಜನ ಥರ ಅದನ್ನು ಅನುಭವಿಸ್ಬೇಕು, ಅದಷ್ಟೇ ನಮ್ಮಿಬ್ಬರು ಆಸೆ. ಅಣ್ಣಯ್ಯಂಗೂ ವಯಸ್ಸಾಯಿತು, ಅವನು ಗಟ್ಟಿಯಾಗಿರುವಾಗಲೇ ನಮ್ಮ ಆದಿತ್ಯನ ವೈಭೋಗನ ನೋಡೋಣ ಅಂತ ಅಷ್ಟೇ ಅಲ್ವಾ ಅಣ್ಣಯ್ಯ? ಹೌದು ಸರ್. ಅಣ್ಣಯ್ಯ, ಏನೇ ಹೇಳೋದಾದರೂ ಕರೆಕ್ಟಾಗಿ ಹೇಳೋದಲ್ವಾ ನೀನು? ಈ ಸುಳ್ಳಿಗೇನು ಕಮ್ಮಿ ಇಲ್ಲ, ಕೊಲೆಗಾತಿ. ಹಾಗಾದರೆ ಓಕೆ. ಸರಿ ಸರ್, ಹಾಗಾದರೆ ಹೊಸ ಟೆಸ್ಟ್ ಏನು ಅಂತ ಹೇಳ್ಬಿಡಿ. ಎಸ್, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಆದಿತ್ಯ ಮತ್ತು ವಸುಂಧರ ಕೆಲವು ಜಾಗಗಳಿಗೆ ಹೋಗಬೇಕು. ಅಲ್ಲಿ ಅವರು ಕೆಲಸದಾಳುಗಳ ಥರ ಇರಬೇಕು, ದುಡಿಬೇಕು. ಏನು ಸರ್ ಹೀಗೆ ಹೇಳ್ತಿದ್ದೀರಾ? ಇಬ್ಬರು ಹೋಗಬೇಕಾ? ನಮ್ಮ ಆದಿತ್ಯ ಒಬ್ಬನೇ ಹೋದರೆ ಸಾಕಾಗಲ್ವಾ? ನಿಮ್ಗೇನಾದರೂ ಕಷ್ಟನಾ? ಆದಿತ್ಯನ ಅವನ ಹೆಂಡತಿ ಜೊತೆಲಿ ತಾನೇ ಕಳಿಸ್ಕೊಡ್ತಾ ಇದ್ದೀನಿ. ಅಲ್ಲ, ನಮ್ಮ ಆದಿತ್ಯ ವಸುಂಧರ ಮನೆ ಮಕ್ಕಳ ಥರ ಆಗ್ಬಿಟ್ಟಿದ್ದಾರೆ. ಅವರಿಬ್ಬರನ್ನ ಬಿಟ್ಟಿರೋದಕ್ಕೆ ನಮ್ಮ ಕೈಯಲ್ಲಿ ಯಾರ ಕೈಲೂ ಆಗ್ತಾ ಇಲ್ಲ. ಹೌದು ಹೌದು, ಆದಿತ್ಯ ಮಾವನ್ ಬಿಟ್ಟಿರಕ್ಕಾಗಲ್ಲ. ಅದೇನು ಟೆಸ್ಟ್ ಇದ್ರು ಇಲ್ಲೇ ಮಾಡ್ಬೋದಲ್ಲ. ನಾನು ಎಲ್ಲಿ ಹೇಗೆ ಟೆಸ್ಟ್ ಮಾಡಬೇಕು ಅಂತ ನನಗೆ ಮಾತ್ರ ಗೊತ್ತು. ನಾನು ಹಾಗೇ ಮಾಡ್ತೀನಿ, ಇಲ್ಲ ಅಂದರೆ ನಾನು ಹೋಗ್ತೀನಿ. ಅಯ್ಯೋ ಸರ್, ಹಾಗೆಲ್ಲ ಮಾಡಬೇಡಿ ಸರ್. ಏನೋ ಹುಡುಗಿ ಹಚ್ಕೊಂಡಿದ್ದಾಳಲ್ಲ, ಅದಕ್ಕೆ ಹೇಳ್ತಾಳೆ. ಚಂದ್ರಕಲಾ, ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅಂಜು, ಸುಮ್ಮನೆ ಇರಮ್ಮ. ಸರ್, ನೀವು ಹೇಳ್ದ ಹಾಗೆ ಮಾಡಿ ಸರ್. ಕರ್ಕೊಂಡು ಹೋಗಿ ಕರ್ಕೊಂಡು ಬನ್ನಿ. ನೀವಿರುವಾಗ ನಮಗೇನು ಭಯ? ಅಲ್ಲ, ಆದರೂ ನಮ್ಮ ಪಾಪಚ್ಚಿ ನೀನು ಹೋಗ್ತೀಯೇನೋ? ಶಾಂತಲಾ, ಅಡುಗೆ ಮನೇಲಿ ಏನೋ ಸುಟ್ಟೋಗಿರೋ ಸ್ಮೆಲ್ ಬರ್ತಿದೆ, ಹೋಗಿ ನೋಡು. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಒಲೆ ಮೇಲೆ ಹಾಲಿಟ್ಟಿದ್ದೆ. ಹಾಂ, ಹೋಗ್ಲೇಬೇಕಾ ಅಂಕಲ್? ಎಸ್, ಯು ಮಸ್ಟ್. ಬನ್ನಿ, ಟೈಮ್ ಆಯಿತು. ಅಲ್ಲ, ವಸುಂಧರ, ಅದೇ ನಮ್ಮ ಕೈ ಮೇಲೆ ಗಾಯ. ಏನಾಗಿದೆ? ಓಹ್, ಇದಾ
ಮೊನ್ನೆ ಕಾರ್ ಓಡಿಸುವಾಗ ಬಾಗ್ಲು ತೆಗಿಯಕ್ಕೆ ಹೋಗಿ ತರ್ಚಿಗೆ ಗಾಯ ಆಗಿದೆ. ಸರ್ ಹೊರಡೋಣವಾ? ಒಂದು ನಿಮಿಷ. ಅಲ್ಲಿ ನೀವಿಬ್ರು ಮಾಮೂಲಿ ಕೆಲಸದವ್ರ ಥರ ಇರಬೇಕು, ಹೆಚ್ಚೂ ಇಲ್ಲ ಕಡಿಮೆನೂ ಇಲ್ಲ. ಆದಿತ್ಯ, ಅಲ್ಲಿ ನೀನು ಏನೇ ಆದರೂ ಪ್ರಶ್ನೆ ಮಾಡಬಾರ್ದು. ಇಲ್ಲ, ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ನಾನು ಅವನ ಪ್ರತಿ ಮೂವ್ನು ತುಂಬ ಕೇರ್ಫುಲ್ಲಾಗಿ ನೋಡಿದ್ದೀನಿ. ಅವನೇನಾದರೂ ಆದಿತ್ಯ ಆಗಿದ್ದರೆ ಅವನು ಒಂದಾದ್ರೂ ನೆನಪು ಬರಲೇಬೇಕಾಗಿತ್ತು. ಏನಿದು? ನನಗೇನೇನೋ ಕಾಣಿಸ್ತಿದೆ. ಅಂಥದ್ದೇನೂ ಆಗಿಲ್ಲ. ಅಂದ್ರೆ ಅವನು ಸಂಜು ಅಷ್ಟೇ, ಆದಿತ್ಯ ಅಲ್ಲ. ಅಣ್ಣಯ್ಯ, ಆದ್ರೆ ನನಗೆ ಅರ್ಥ ಆಯ್ತು. ಲಾಯರ್ ಮತ್ತೆ ವಸುಂಧರ ಸೇರ್ಕೊಂಡು ಏನೋ ಕತೆ ಹೆಣಿತಾ ಇದ್ದಾರೆ. ಸಂಜು, ಏಯ್ ಸಂಜು, ನಿನ್ನ ತಲೆ ಪೂರ್ತಿಯಾಗಿ ಕೆಟ್ಟೋಗ್ಬಿಟ್ಟಿದೆ. ಸುಮ್ಮನೆ ದೇವ್ರಿಗೆ ನಮಸ್ಕಾರ ಮಾಡಿ ಕಾರ್ ಹಾಂ. ಆಂಜನೇಯ, ಈ ನನ್ನ ಮಕ್ಕಳು ದಿನಕ್ಕೊಂದೊಂದು ಸರ್ಕಸ್ ಮಾಡಿಸ್ತಾರೆ. ಈಗ ಇನ್ನೇನೋ ಬೇರೆ ಹೇಳಿದ್ದಾರೆ. ನಿನ್ನನ್ನೇ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನಿನ್ನನ್ನೇ ನಂಬ್ಕೊಂಡು ಗೊತ್ತು ಗುರಿ ಇಲ್ಲದೆ ಇರೋ ಜಾಗಕ್ಕೆ ಹೊರಟಿದ್ದೀನಿ. ನೀನೇ ಕಾಪಾಡಬೇಕು ತಂದೆ. ಆಂಜನೇಯ, ನೀನೇ ನನಗೆಲ್ಲ. ಆದಷ್ಟು ಬೇಗ ಒಂದು ಗತಿ ಕಾಣಿಸ್ಬೇಕು. ಕೊಡ್ತೀನಿ, ಇದಕ್ಕೆಲ್ಲ ಒಟ್ಟಿಗೆ ಮುಕ್ತಿ ಕೊಡ್ತೀನಿ.
ಮೈಯೆಲ್ಲ ಸೆಡ್ಕೊಂಬಿಟ್ಟಿತ್ತು. ಇನ್ನು ಮೇಲಿಂದ ಈ ವೈಭೋಗ ಎಲ್ಲ ಬಂದ್ ಏನೂ ಇಲ್ಲ, ಸಾದಾ ಸೀದಾ ಸಂಜು. ಸರ್ ಕುಡ್ಲಿಕ್ಕೆ ಏನಾರು ತೊಗೊಂಬರಲ್ಲ? ಅಷ್ಟೆಲ್ಲ ಯೋಚನೆ ಮಾಡ್ಬೇಡಪ್ಪ. ಇನ್ನು ಮುಂದೆ ನಾನು ನಿನಗಿಂತ ಕೆಳಗೆ. ನಿನಗಾದ್ರೆ ಓಡಾಡೋ ಕಾರಿದೆ, ನನಗದೂ ಇಲ್ಲ. ನೀನೇ ಗ್ರೇಟು. ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ನನಗೂ ಏನೂ ಅರ್ಥ ಆಗ್ತಿಲ್ಲ. ಹೊರಡು ಇಲ್ಲಿಂದ. ಬಾಯ್ ಬಾಯ್. ಸಂಜು, ಇನ್ನು ಮೇಲಿಂದ ನಿನಗಿಲ್ಲಿ ಯಾರೂ ಇಲ್ಲಪ್ಪ. ನೀನಿಲ್ಲಿ ಒಬ್ಬ ಸಾಮಾನ್ಯ ಆಳು. ಸೊ ನಿನ್ನ ಕೆಲಸ ನೀನೇ ಮಾಡ್ಕೊಂಡು ಹೋಯ್ತಾ ಇರಬೇಕು. ಪಾಪ, ಒಂದೆರಡು ದಿನ ಶ್ರೀಮಂತಿಕೆ ನೋಡಿರೋ ನನಗೆ ಹೀಗಾಗ್ತಿದೆ ಅಂದರೆ ಇನ್ನು ಹುಟ್ಟಾನೆ ಶ್ರೀಮಂತಳವಳು. ವಸು, ಏನು? ಒಂದು ನಿಮಿಷ. ಯಾಕೆ? ಬಂದಿರು. ಒಂದು ನಿಮಿಷ ಬಂದೆ. ಏನು? ಈ ಊಟ ಬೇಡ, ಇದು ತಗೋ. ಆ ಊಟ ಈ ಊಟ ಅಂತೇನೂ ಇಲ್ಲ. ಹೊಟ್ಟೆ ಹಸ್ದಾಗ ಎಲ್ಲ ಊಟನೂ ಸೇರುತ್ತೆ. ಪರವಾಗಿಲ್ಲ, ಗಾಂಚಲಿ ಬೇಡ. ನೀನು ಅದನ್ನು ತಿನ್ನೋದನ್ನ ನಾನು ನೋಡೋಕ್ಕಾಗಲ್ಲ. ಇದನ್ನು ತಿನ್ನು. ಓ, ಒಳ್ಳೆ ಊಟನೇ ಇದೆ. ಸರಿ, ನಾನೀ ಊಟ ತಿನ್ಬೇಕು ಅಂದರೆ ನಾನು ತಂದಿರೋ ಈ ತಂಗ್ಳನ ನೀನು ತಿನ್ನಬೇಕು. ಹಲೋ ಮೇಡಮ್, ನಮಗೆ ತಂಗಳನ್ನ, ಚಿತ್ರಾನ್ನ ಎಲ್ಲ ತಿಂದು ಅಭ್ಯಾಸ ಇದೆ. ಆದರೆ ನಮಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಗೊತ್ತು. ನೀವು ಇದನ್ನೆಲ್ಲ ತಿನ್ನೋರಲ್ಲ. ನಿಮ್ಮ ಡೀಲ್ಗೆ ನಾನು ರೆಡಿ. ತಂಗಳನ್ನ ಪ್ಲೀಸ್. ಇದು ರಾತ್ರಿ ತಂಗ್ಳನ್ನ. ಇದಕ್ಕೆ ಮಜ್ಜಿಗೆ ಉಪ್ಪಿನಕಾಯಿ ಎಲ್ಲ ಹಾಕಿನಿ, ತಿನ್ನು. ಯಾಕಾಗ ನೋಡ್ತಾ ಇದೆಯಾ? ಸುಮ್ಮನೆ ತಿನ್ನು. ಹೊಸು, ನಾವು ಆ ಮನೇಲಿದ್ದಾಗ ಯಾವತ್ತಾದರೂ ಈ ಥರ ಊಟ ಕೊಟ್ಟಿದ್ಯಾ? ಇಲ್ಲ. ಯಾಕೆ ಪದೇ ಪದೇ ಹಾಗೆ ಒಂಥರ ನೋಡ್ತೀಯಾ? ಅಯ್ಯೋ, ಸುಮ್ಮನೆ ನೋಡಿದ್ನಪ್ಪ. ಸುಮ್ಮನೆ ನೋಡೋಕೆ ನಾನೇನು ದಸರಾ ಬೊಂಬೆನಾ? ಅಯ್ಯ, ದಸರಾ ಬೊಂಬೆ ಅಂತೆ, ದಸರಾ ಬೊಂಬೆ. ಅಲ್ಲ, ಈ ಥರ ಮುಂಚೆ ಎಲ್ಲೋ ತಿಂದಿದ್ದೀನಿ ಅಂತ ಅನಿಸ್ತಾ ಇದೆ. ಆದರೆ ಎಲ್ಲಿ ತಿಂದಿದ್ದೀನಿ ಅಂತ ನೆನಪಾಗ್ತಿಲ್ಲ. ನೆನಪಾಗುತ್ತೆ ಕಣೋ ಆದಿತ್ಯ, ನಿಧಾನವಾಗಿ ನೆನಪಾಗುತ್ತೆ. ಇನ್ನೂ ಏನೇನೋ ನೆನಪಾಗೋದಿದೆ. ನಂಗೆ ಒಳ್ಳೆ ಊಟ ಕೊಟ್ಟು ನೀನು ತಂಗ್ಳನ್ನ ತಿಂತಾ ಇದೆಯಲ್ಲೋ, ನೀನು ಅಮಾಯಕ ಕಣೋ. ಅದು ಸರಿ,
ಸಡನ್ನಾಗಿ ನನ್ನ ಮೇಲೆ ಇಷ್ಟೊಂದು ಕಾಳಜಿ ಯಾಕೆ? ಅಯ್ಯ, ಕಾಳಜಿ ಎಲ್ಲ ಏನಿಲ್ಲಮ್ಮ. ಏನೋ ತಂಗ್ಳು ತಿಂತಿದ್ಯಲ್ಲ, ಅದಕ್ಕೆ ಅಯ್ಯೋ ಪಾಪ ಅನಿಸ್ತು ಕರೆದೆ. ಏನು ಮುಖ ನೋಡ್ತಿದ್ಯಾ? ತಿನ್ನು. ಸಂಜು, ಸಂಜು, ಏನಾಯ್ತು? ಚಂದ್ರ, ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಸುಮ್ಮನೆ ತಲೆ ಕೆಡಿಸ್ಕೊತಿದ್ಯಾ. ಅಣ್ಣಯ್ಯ, ನೀನು ನನ್ನ ಕ್ಯಾಲ್ಕುಲೇಷನ್ನ ಉಡಾಫೆ ಮಾಡಬೇಡ. ನಾನು ಯಾವತ್ತೂ ಸರಿಯಾಗಿ ಲೆಕ್ಕಾಚಾರ ಮಾಡದೆ ಮಾತಾಡಲ್ಲ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ಸರಿ ಹೇಳಮ್ಮ, ಏನು ನಿನ್ನ ಲೆಕ್ಕಾಚಾರ? ಈಗ ಅವರಿಬ್ರು ಅಲ್ಲಿಗೆ ಹೋಗಿದಾರಲ್ಲ, ವಸುಂಧರ ಸುಮ್ಮನೆ ಇರ್ತಾಳೆ ಅನ್ಕೊಂಡಿದ್ಯಾ? ಏನಾದರೂ ಬ್ರೈನ್ ವಾಶ್ ಮಾಡಿ ಇವನೇ ಆದಿತ್ಯ ಅಂತ ಕರ್ಕೊಂಡು ಬರ್ತಾಳೆ. ಓಕೆ, ಆದಿತ್ಯ ಅಂತ ಬ್ರೈನ್ ವಾಶ್ ಮಾಡೇ ಇಲ್ಲ ಅಂತ ಇಟ್ಕೊ. ಆದ್ರೆ ಆಸ್ತಿ ಎಲ್ಲ ಅವ್ರ ಕೈಗೆ ಬಂದ ಮೇಲೆ ನಮ್ಮನ್ನೆಲ್ಲ ಹೊರಗೆ ಹಾಕಿದ್ರೆ ಏನ್ ಮಾಡೋದು? ನಮ್ಗೆ ಆಯ್ಕೊಂಡು ತಿನ್ನಕ್ಕೂ ಆಗಲ್ಲ, ಹಾಗೆ ಮಾಡ್ಬಿಡ್ತಾರೆ. ಹಂಗಿದ್ರೆ ಅವಳನ್ನ ಉಳಿಸೋದೇ ಬೇಡ. ಅವಳು ನೀಗ್ಲೇ ಸಾಯಿಸ್ಬಿಡ್ತೀನಿ ಅಷ್ಟೇ. ಅದು ನೀವು ಅಂದ್ಕೊಂಡಷ್ಟು ಸುಲಭನೂ ಅಲ್ಲ, ಮಾಡೋಕ್ಕಾಗದಿರಷ್ಟು ಕಷ್ಟನೂ ಅಲ್ಲ. ತಲೆ ಮತ್ತು ತಾಳ್ಮೆ ಬೇಕು ಅಷ್ಟೆ. ಅಂಜು, ಅದು ಹಾಗಲ್ಲ ಹೀಗಲ್ಲ, ಈ ಬ್ಲಾ ಬ್ಲಾ ಕತೆಗಳೆಲ್ಲ ನನಗೆ ಬೇಡ. ಅವಳನ್ನು ಮುಗಿಸೋ ಪ್ಲಾನಲ್ಲಿ ನಾನಿದ್ದೀನಿ. ಆದ್ರೆ ಸಾವು ಸೌಂಡಲ್ಲಿ ಬರಬಾರ್ದು, ಸೈಲೆಂಟಾಗಿ ಬರಬೇಕು. ಅಂದ್ರೆ ಹೇಗೆ? ಅವಳನ್ನ ಯಾರೋ ಸಾಯಿಸಿದ್ದಾರೆ ಅಂತ ಅನ್ಸ್ಬಾರ್ದು. ಐ ಮೀನ್ ಮರ್ಡರ್ ಅಂತ ಅನ್ಸ್ಲೇಬಾರ್ದು. ಅವಳಾಗವಳೆ ಸಹಜವಾಗಿ ಸತ್ತಿದಾಳೆ ಅನ್ಸಿದ್ರೆ ಯಾವ ಲಾಯರು ಏನೂ ಮಾಡಕ್ಕಾಗಲ್ಲ. ನನ್ನ ಆದಿತ್ಯನೂ ನಂಗೆ ಸಿಗ್ತಾನೆ, ನಿಮ್ಮ ಆಸ್ತಿನೂ ನಿಮ್ಗೆ ಸಿಗುತ್ತೆ. ಏನು ಅಣ್ಣಯ್ಯ, ಹೇಗಿದೆ ಅಂಜು ಪ್ಲಾನು? ಸದ್ಯಕ್ಕೆ ಈ ಪ್ಲಾನ್ ಬಿಟ್ಟು ಬೇರೆ ಯಾವುದು ವರ್ಕೌಟ್ ಆಗೋ ಥರ ಕಾಣಿಸ್ತಾ ಇಲ್ಲ. ಅಂಜು, ನಿನಗೆ ಪೂರ್ತಿ ಪವರ್ ಕೊಟ್ಟಿದ್ದೀವಿ. ನೀನು ಈಗಿಂದೀಗಲೇ ಅವ್ರು ಇರೋ ಕಡೆ ಹೋಗು. ನಿನ್ನ ಪ್ಲಾನ್ ಪ್ರಕಾರನೇ ಮುಂದುವರಿಯೋಣ. ನಿನಗೆ ನಾವು ಇಲ್ಲಿಂದ ಏನು ಸಪೋರ್ಟ್ ಬೇಕೋ ಮಾಡ್ತೀವಿ. ನೀನಲ್ಲಿ ನಿನ್ನ ಪ್ಲಾನ್ ಕಂಪ್ಲೀಟ್ ಮಾಡು. ಆಲ್ ದಿ ಬೆಸ್ಟ್ ಅಂಜು, ಟೇಕ್ ಕೇರ್.
ಮೊದಲು ನಾನು ಆ ವಸುಂಧರನ ಮೀಟ್ ಮಾಡ್ತೀನಿ. ಇನ್ ಕೇಸ್ ಆದಿತ್ಯ ಮಾವ ಎದುರಿಗೆ ಸಿಕ್ಕರು ನಾನು ಅವನನ್ನ ಇವತ್ತು ಮೀಟ್ ಮಾಡಲ್ಲ. ಇವಳ ಕತೆ ಮುಗಿಸಿ ಆಮೇಲೆ ನನ್ನ ಕಡೆ ಎಳ್ಕೋತೀನಿ. ವಸುಂಧರಾ, ಎಲ್ಲಿದ್ಯಾ? ನಾನ್ ಬಂದಾಯ್ತು ಕಣೆ. ಈ ರಾಕ್ಷಸಿಗೆ 100 ವರ್ಷ ಆಯ್ಸ್ ಬೇರೆ ಕೇಳು. ಬಾರೆ ಬಾ, ಇವತ್ತಿನ ಕತೆ ಮುಗೀತು. ಏನೇ ಏನೇ ನಿನ್ ವೇಷ? ಯಾರ್ದೇ ಮೈ ಮುಡ್ತಾ ಇದೀಯಾ? ಏಯ್, ನಿನ್ ಪೊಗ್ರು ಏನಿದ್ರು ಆ ಮನೇಲಿ. ಇಲ್ಲಿ ನಿನ್ ಉಸಿರು ಬಿಡಂಗಿದ್ರು ನನ್ನನ್ನು ಕೇಳೇ ಬಿಡ್ಬೇಕು. ನೋಡು, ಕೈ ಬಿಟ್ಟು ಮಾತಾಡು. ಅಮ್ಮ, ಇಲ್ಲಾಂದ್ರೆ ನಿಂಗೂ ಪ್ರಯೋಜನ ಇಲ್ಲ, ನನಗೂ ಪ್ರಯೋಜನ ಇಲ್ಲ. ಏಯ್, ನನ್ನ ಆದಿತ್ಯ ಮಾವನೇ ಬೇಕನೆ ನಿನ್ಗೆ? ಅವ್ನ್ ತಲೆ ಕೆಡ್ಸೋಕೆ ಇಲ್ಲಿ ಹೊರ ಕರ್ಕೊಂಬಂದಿದ್ಯಾ? ಏನು, ನಾನೊಂದು ತಲೆ ಕೆಡಿಸ್ತಾ ಇದ್ದೀನ? ಇವತ್ತು ತಲೆ ಕೆಟ್ಟಿರ್ಬೇಕು. ಏಯ್, ಸಾಕು, ಸುಮ್ಮನೆ ಎಳ್ಸು ಕೈನ. ಇಲ್ಲಿ ಯಾರು ಆದಿತ್ಯನ ತಲೆ ಕೆಡಿಸ್ತಾ ಇಲ್ಲ. ಇಷ್ಟು ದಿನ ಅವನನ್ನ ಅಲ್ಲಿಟ್ಕೊಂಡು ತಲೆ ಕೆಡಿಸ್ತಾ ಇದ್ದಿದ್ದು ನೀನು. ನಾ ನೋಡು, ನನ್ನ ಪೇಷನ್ಸ್ ಚೆಕ್ ಮಾಡಬೇಡ.